ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಹಂಸ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನೊಂದು ಹೊಸ ವೀಡಿಯೋ ಜೊತೆಗೆ ಬಂದಿದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ತುಂಬ ದಿನದಿಂದ ಅನಿಸ್ತಿತ್ತು ನನಗೆ. ತುಂಬ ದಿನ ಆಗಿತ್ತು, ಆಲ್ಮೋಸ್ಟ್ 1 ಮಂತ್ 2 ಮಂತ್ಸ್ ಮೇಲೆ ಆಗಿತ್ತು ನಾನು ಯಾವ ದೇವಸ್ಥಾನಕ್ಕೂ ಹೋಗೋಕ್ಕಾಗೇ ಇರಲಿಲ್ಲ. ಮಂಡೇ ಟು ಫ್ರೈಡೇ ನನಗೆ ಬ್ಯುಸಿ ಶೆಡ್ಯೂಲ್, ಕೆಲಸ ಇರುತ್ತೆ. ಆ್ಯಂಡ್ ಸ್ಯಾಟರ್ಡೆ ಸಂಡೇ ರೆಸ್ಟ್ ಮಾಡೋಣ ಅಂತ ಅಲ್ಲೇ ಟೈಮ್ ಹೋಗ್ತಿತ್ತು. ಸೊ ಇವತ್ತು ಫೈನಲಿ ಹೋಗೋಣ, ದೇವಸ್ಥಾನಕ್ಕೆ ಹೋಗಿ ಬರೋಣ, ದರ್ಶನ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ದೀವಿ ನಾನು ಮತ್ತು ನನ್ನಮ್ಮ. ನಾನು ಈ ಥರ ಕುರ್ತಿ ಹಾಕೊಂಡು ರೆಡಿ ಆಗಿದ್ದೀನಿ, ಆಮೇಲೆ ತೋರಿಸ್ತೀನಿ ನನ್ನ ಕುರ್ತಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿನೂ ತೋರಿಸ್ತೀನಿ ಇವತ್ತು ನನ್ನ ವೀಡಿಯೋದಲ್ಲಿ. ಬನ್ನಿ ದೇವಸ್ಥಾನಕ್ಕೆ ನನ್ನ ಜೊತೆಗೆ ಹೋಗೋಣ. ಈಗ ನೋಡಿ, ನಾನು ನಮ್ಮ ಮಮ್ಮಿ ರೆಡಿ ಆಗಿದ್ದೀವಿ. ನಾನು ಈ ಥರ ಕುರ್ತಿ ಹಾಕ್ಕೊಂಡಿದ್ದೀನಿ. ಈ ಥರ ನನಗೆ ಈ ಥರ ಅಂಬ್ರೆಲ್ಲ ಕುರ್ತೀಸ್ ಅಂದರೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಈ ಥರ ಹಾಕ್ಕೊಂಡಿದ್ದೀನಿ. ನಮ್ಮಮ್ಮ ಸೀರೆ ಹಾಕ್ಕೊಂಡಿದ್ದಾರೆ. ನಿಮಗೂ ಯಾರಿಗಾದ್ರೂ ನಿಮ್ಮ ಅಮ್ಮಂದಿರು ಸೀರೆ ಉಟ್ಕೊಂಡಾಗ ಅವ್ರದ್ದು ಚೆನ್ನಾಗಿ ರೆಡಿ ಮಾಡಿದಾಗ ನಿಮಗೆ ಖುಷಿ ಆಗುತ್ತಾ ಇಲ್ವಾ ಅಂತ ಕಮೆಂಟ್ ಹಾಕಿ, ಆಯಿತಾ? ಬಿಕಾಸ್ ನನಗೆ ನಮ್ಮ ಮಮ್ಮಿ ಸೀರೆ ಉಟ್ಕೊಂಡಾಗ ಎಲ್ಲ ಅವ್ರನ್ನ ಚೆನ್ನಾಗಿ ರೆಡಿ ಮಾಡಿದಾಗೆಲ್ಲ ನನಗೆ ನಾನೇ ರೆಡಿ ಆಗಿದ್ದೀನಿ ಅನ್ನೋಷ್ಟು ಖುಷಿ ಆಗುತ್ತೆ. ಅದಕ್ಕೆ ನಾನು ಮಮ್ಮಿ ಇವತ್ತು ಹೋಗ್ತಾ ಇದ್ದೀವಿ, ದೇವಸ್ಥಾನದಲ್ಲಿ ಸಿಗ್ತೀನಿ. ಇವಾಗ ನಾನು ಆನ್ ದ ವೇ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ನಾನು ವಿಸಿಟ್ ಮಾಡಿದ ದೇವಸ್ಥಾನ ಬಂದ್ಬಿಟ್ಟು ಶ್ರೀ ವೀರಭದ್ರೇಶ್ವರ ಸ್ವಾಮಿ ಕ್ಷೇತ್ರ ಅಂತ ಬೆಂಗಳೂರಲ್ಲೇ ಇದೆ. ಈ ದೇವಸ್ಥಾನ ಬಂದ್ಬಿಟ್ಟು, ಈ ದೇವ್ರು ಬಂದ್ಬಿಟ್ಟು ನಮ್ಮದು ಮನೆ ದೇವರು. ಈ ದೇವಸ್ಥಾನಕ್ಕೆ ಬಂದು ಆಲ್ಮೋಸ್ಟ್ 1 ಇಯರ್ ಮೇಲೆ ಆಗಿತ್ತು. ಬರೋಕ್ಕಾಗೇ ಇರಲಿಲ್ಲ. ಒಂದೊಂದ್ಸಲ ಹಾಗೆ ಅಲ್ವಾ, ನಾವೇನೋ ಮಾಡಬೇಕು ಅಂದ್ಕೊತೀವಿ, ಎಲ್ಗೋ ಹೋಗಬೇಕು ಅಂತ ಅಂದ್ಕೊತೀವಿ, ಬಟ್ ಕೆಲವು ರೀಸನ್ಸಿಂದ ನಾವು ಆ ಕೆಲಸ ಮಾಡೋಕ್ಕೆ ಆಗಿರಲ್ಲ. ಬಟ್ ಹಾಗೂ ಹೀಗೂ ಮಾಡಿ ಕೊನೆಗೂ ಈ ದೇವಸ್ಥಾನಕ್ಕೆ ನಾನು ಬರೋ ಥರ ಆಯಿತು. ತುಂಬ ಖುಷಿ ಆಯಿತು ಬಂದು. ಈ ದೇವಸ್ಥಾನದಲ್ಲಿ ವೀರಭದ್ರ ಸ್ವಾಮಿ ಇದ್ದಾರೆ, ನವಗ್ರಹ ದೇವರಿದ್ದಾರೆ, ಹಾಗೆ ಗಣೇಶ ಇದ್ದಾರೆ. ಸೊ ಎಲ್ಲ ದೇವ್ರಿಗೂ ನಾನು ಬೇಡ್ಕೊಂಡು ಎಲ್ಲ ದೇವ್ರನ್ನೂ ದರ್ಶನ ಮಾಡಿ ಒಂಥರ ಖುಷಿ ಆಯಿತು ನನಗೆ. ನಂಗೆ ತುಂಬ ಶಾಂತಿ ಸಿಗೋದು, ತುಂಬ ಖುಷಿಯಾಗೋ ಜಾಗ ಅಂದರೆ ನನಗೆ ದೇವಸ್ಥಾನಗಳು. ಹಾಗಾಗಿ ನಾನು ತುಂಬ ದೇವಸ್ಥಾನಕ್ಕೆ ಹೋಗ್ತೀನಿ, ದೇವ್ರ ದರ್ಶನ ಮಾಡ್ತೀನಿ. ಅದೇನೋ ಒಂಥರ ನನಗಿದು ಹ್ಯಾಬಿಟ್ ಇದೆ. ನಾನು ತುಂಬ ಏನೋ ಜನರ ಹತ್ರ ಶೇರ್ ಮಾಡ್ಕೊಳ್ಳಲ್ಲ. ನನಗೇನೇ ಕಷ್ಟ ಇದ್ರೂ, ನನಗೇನೇ ಖುಷಿ ಇದ್ರೂ, ಏನೇ ಆಗ್ತಿದ್ರು ನಾನು ದೇವಸ್ಥಾನಕ್ಕೆ ಹೋಗಿ ಎಲ್ಲ ದೇವ್ರ ಹತ್ರ ಹೇಳ್ಕೊತೀನಿ. ಅದೇನೋ ಒಂದು ನಂಬಿಕೆ ನನಗೆ. ನಾನು ಹೇಳಿದ್ನೆಲ್ಲ ಕೇಳಿಸ್ಕೊಳ್ತಾರೆ, ನನ್ನ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾರೆ, ಮತ್ತು ನಂಗೆ ಖುಷಿಯಾಗಿದ್ದಾಗ ನಾನು ಶೇರ್ ಮಾಡಿಕೊಂಡ್ರೆ ಅವರು ನನ್ನ ಜೊತೆ ಖುಷಿ ಪಡ್ತಾರೆ ಅಂತ ಒಂದು ನಂಬಿಕೆ ನನಗೆ. ಸೊ ಎಸ್, ಅದನ್ನೇ ನಾನು ಯಾವಾಗಲೂ ಎಲ್ಲ ದೇವಸ್ಥಾನಕ್ಕೆ ಹೋದಾಗಲೂ ನಾನು ಅದನ್ನು ಮಾಡ್ತೀನಿ. ಆ್ಯಂಡ್ ಏನು ಗೊತ್ತಾ, ಇಲ್ಲಿ ನೋಡಿ ಇಲ್ಲೊಂದು ಬಾವಿ ಇತ್ತು ದೇವಸ್ಥಾನದಲ್ಲಿ. ಇಲ್ಲಿ ಒಂದು 3-4 ಆಮೆ ಮತ್ತು ಮೀನು ಇತ್ತು. ಒಂಥರ ಖುಷಿ ಆಯಿತು ನನಗೆ ನೋಡಿ. ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಅಲ್ವಾ ಬಾವಿ ಒಳಗಡೆ ಅಂತ ನೋಡಿ ಖುಷಿ ಆಯಿತು ನನಗೆ. ನೋಡೋಕ್ಕೆ ಚಂದ ಅನ್ನಿಸ್ತು. ಚೆನ್ನಾಗಿದ್ರು ಮೀನು ಮತ್ತು ಆಮೆಗಳು ಈ ಬಾವಿ ಒಳಗೆ. ಅದಾದಮೇಲೆ ನಮ್ಮಮ್ಮ ಇಲ್ಲೇನೋ ಬ್ಯಾನರ್ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ನೋಡ್ತಾ ನಿಂತಿದ್ರು. ನಾನು ಅಲ್ಲಿ ಮಾತಾಡೋಕ್ಕಾಗಲಿಲ್ಲ, ಹಾಗಾಗಿ ವಾಯ್ಸ್ ಓವರ್ ಮಾಡ್ತಿದ್ದೀನಿ. ಆ್ಯಂಡ್ ಹಣ್ಣು ಕಾಯಿ ಎಲ್ಲ ಮಾಡಿಸಿ, ಪೂಜೆ ಮಾಡಿಸಿ, ನಾನು ದೇವಸ್ಥಾನದಿಂದ ವಾಪಸ್ ಹೊರಟ್ವಿ. ಏನಿಲ್ಲ, ಒಂದು 1/2 ಅವರಲ್ಲಿದ್ವಿ ಅಷ್ಟೇ. ಆ್ಯಂಡ್ ವಾಪಸ್ ಬರ್ತಾ ನೋಡಿ, ಗ್ರೀನ್ರಿ ಚೆನ್ನಾಗಿದೆ ಅಲ್ಲ. ನಮ್ಮ ಬೆಂಗಳೂರಲ್ಲೂ ಕೆಲವೊಂದು ಕಡೆ ಎಷ್ಟೊಂದು ಈ ತೆಂಗಿನ ತೋಟ, ಅಡಿಕೆ ತೋಟ ಎಲ್ಲ ಇನ್ನೂ ಉಳಿಸ್ಕೊಂಡು ಬಂದಿದ್ದಾರೆ. ಬೆಂಗಳೂರು ಒಳಗಡೆ ಈ ಥರ ನಾವು ಒಂದ್ಸಲ ಈ ಥರ ತುಂಬ ಗ್ರೀನ್ರಿ ನೋಡಿದ್ರೆ ಏನೋ ಒಂಥರ ಮನ್ಸಿಗೆ ಶಾಂತಿ ಅನಿಸುತ್ತೆ, ಖುಷಿ ಅನಿಸುತ್ತೆ. ಸೊ ನನಗೆ ಗ್ರೀನ್ ನೇಚರ್ ಲವರ್ ನಾನು. ಹಾಗಾಗಿ ನನಗೆ ಎಲ್ಲೇ ಗ್ರೀನ್ರಿ ಇದ್ರೂ ನಂಗೆ ತುಂಬ ಖುಷಿ ಆಗುತ್ತೆ, ಹ್ಯಾಪಿ ಅನಿಸುತ್ತೆ. ಆ್ಯಂಡ್ ಆನ್ ದ ವೇ ತುಂಬ ಸುಸ್ತಾಗಿತ್ತು, ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂತ ಅಂದ್ಬಿಟ್ಟು ನಿಲ್ಲಿಸಿ ಹೈಡ್ರೇಟ್ ಮಾಡ್ಕೊಳ್ಳೋಣ ಅಂತ ಎಳ್ನೀರು ಕುಡಿದು ಅದಾದಮೇಲೆ ವಾಪಸ್ ಮನೆಗೆ ರೀಚ್ ಆದ್ವಿ. ಇವಾಗ ದೇವಸ್ಥಾನದಿಂದ ಬಂದ್ವಿ ನಾವು ಮನೆಗೆ. ಇಷ್ಟ ಆಗಿತ್ತು. ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಟ್ ಬರ್ತಾ ನಾನು ಪ್ಲಾಂಟ್ಸ್ ನರ್ಸರಿ ನೋಡಿದೆ, ಆಯಿತಾ? ನನಗೆ ಗಿಡಗಳಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಒಂದು ರೋಸ್ ಹೂವು, ಶಾವಂತಿಗೆ ಹೂವು ಮತ್ತು ಇಂಡೋರ್ ಗಿಡ ತಂದಿದ್ದೀನಿ. ಅದು ತೋರಿಸ್ತೀನಿ ನಿಮಗೆ, ನೋಡಿ ಹೇಗಿದೆ ಅಂತ. ನೋಡಿ, ಇದು ತೊಗೊಂಡಿದ್ದೀನಿ. ಇದು ರೋಸ್ ಹೂವು ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ರೋಸ್ ಹೂವು ಮತ್ತು ಇದು ಶಾವಂತಿಗೆ ಹೂವು. ಇನ್ನೊಂದು ಇಂಡೋರ್ ಹೂವು ತೋರಿಸ್ತೀನಿ ಹೇಳಿ. ಇದು ಇಂಡೋರ್ಗೆ ಅಂತ ಅಂದ್ಬಿಟ್ಟಿದೆ, 2 ಗಿಡ ತೊಗೊಂಡಿದ್ವಿ. ಎಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಆದಷ್ಟು ಬೇಗ. ಅಂಟಿಲ್ ದೆನ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಲವ್ಡ್ ಒನ್ಸ್. ಸ್ಟೇ ಸೂನ್.